ಏನಿದು? ನುಗ್ಗೆಕಾಯಿ ಮೂಲಂಗಿ ಸಾಂಬಾರು. ಹ್ಞೂ ಹುಳಿ ನುಗ್ಗೆಕಾಯಿ. ಓಕೆ. ಅನ್ನದ ಜೊತೆ. ಅನ್ನದ ಜೊತೆ. ಹ್ಞೂ ಚಿಕನ್ ಸಾಂಬಾರು ಸೇರುವ ಅಲ್ಲ, ಸೇರುವ ಥರನೇ ಮನೇಲಿ ಮಾಡಿರೋ ಮಸಾಲ ಸಾಂಬಾರು. ಚೆನ್ನಾಗಿದೆ ಸಾಂಬಾರು. ನೋಡಿ ಹೆಂಗೈತೆ, ಎಷ್ಟು ದೊಡ್ಡಿಗೆ ಸಾಂಬಾರು ಶೇರ್ವಣ ಇದೆ. ಸೇರುವ ಅಂತೀವಿ, ಚಿಕನ್ ಸಾಂಬಾರು ಇರ್ತದೆ. ರೈಸ್ ಯಾವ ಯೂಸ್ ಮಾಡೋದು? ಬುಲೆಟ್, ಪ್ಯೂರ್ ಬುಲೆಟಾ? ಒರಿಜಿನಲ್ ಬುಲೆಟ್ ರೈಸ್. ಹ್ಞೂ ಒಂದು ಸೋಡಾ ಗೀಡ ಏನಿಲ್ಲ, ನೀರು ಬಗ್ಸೋದಿಲ್ಲ, ಹ್ಞೂ ಪ್ಯೂರ್ ರೈಸ್. ಈ ಥರ ಎಲ್ಲರೂ ಬಂದು ಚೆಕ್ ಮಾಡ್ಬೋದು. ಇದು ಮಜ್ಜಿಗೆ ಫ್ರೀಯಾಗಿ ಕೊಡ್ತೀವಿ, ಎಷ್ಟು ಜನ ಕುಡೀಲಿ. ಏನು ಅಮೌಂಟ್ ಕಾಸು ಏನು ಚಾರ್ಜ್ ಮಾಡಲ್ಲ, ಸೇರುವಾಗ ಚಾರ್ಜ್ ಮಾಡಲ್ಲ. ಚಿಕನ್ ಮಸಾಲ, ಚಿಕನ್ ಮಸಾಲ ನಾನು ಕಾಣಿಸಲ್ವಲ್ಲ? ಇನ್ನೂ ಕಾಣಿಸ್ತಿದೆ. ಚಿಕನ್ ಮಸಾಲ ಮನೇಲಿ ರೆಡಿಮೇಡ್ ಮಸಾಲ, ರೆಡಿಮೇಡ್ ಮನೇಲಿ ಒಂದು ಮಾಡೋ ಮಸಾಲ. ಚಿಕನ್ ಸಾಂಬಾರು, ಚಿಕನ್ ಮಸಾಲ, ಚಿಕನ್ ಮಸಾಲ, ಮಸಾಲ ಡೈಲಿ ಮಸಾಲ ಬೇರೆ ಬೇರೆ ಥರ. ಚಿಕನ್ ದಿನಕ್ಕೆ ಒಂದೊಂದು ಥರ ಮಾಡ್ತೀವಿ. ಇದು ಮೊಟ್ಟೆ ಕೋಳಿ ಸಾಂಬಾರು, ಮೊಟ್ಟೆ ಕೋಳಿ. ಇದು ಎಗ್ಗು. ಎಷ್ಟು ಒಂದು ಮೊಟ್ಟೆ? 10 ರೂಪೀಸ್, 10 ರೂಪಾಯಿ. ಬೇಸಿರೋ ಮೊಟ್ಟೆ. ಬೇಸಿರೋ ಮೊಟ್ಟೆ. ಸ್ಪೆಷಲಿ ಏನು ಹೇಳಿ ಸಾರು, ಯಾವುದೇ ಮಸಾಲ, ಯಾವುದೋ ರುಬ್ಬಿ ಮಸಾಲ, ತೆಂಗಿನಕಾಯಿ ಏನಿಲ್ಲ. ಮನೇಲಿ ಏನು ಮಾಡಿದೀವಿ ಪುಡಿ, ಆ ಪುಡಿಯಿಂದ ಮಾಡಿರೋ ತಿಂದು ಟೇಸ್ಟ್ ಮಾಡಿ ಹೆಂಗೈತೆ ಅಂತ ನೀವು ಹೇಳ್ತೀರಿ. ಫಿಶ್ ಬಿಸಿ ಬಿಸಿ ಮುದ್ದೆ.